ಆಂಜನೇಯ, ಪ್ಲೀಸ್ ಆಂಜನೇಯ ಅವರೇ ಸ್ವಲ್ಪ ಶಿಸ್ತು ಕಾಪಾಡಬೇಕು. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. श्रीमती सोनिया गांधी की, मल्लिकार्जुन खड़गे की, राहुल गांधी की. ಬಂಧುಗಳೇ, ಸುಮ್ಮನೆ ಇರೋ ಬಂಧುಗಳೇ, ತಾವೆಲ್ಲ ಕೂಡ ವೇದಿಕೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಎಐಸಿಸಿ ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ನಮ್ಮ ಪಕ್ಷದ ಉಸ್ತುವಾರಿಯನ್ನು ವಹಿಸ್ತಕ್ಕಂಥ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಂತ ಸುರ್ಜೇವಾಲಾ ಸಾಹೇಬ್ರೆ, ಮಾಜಿ ಮುಖ್ಯಮಂತ್ರಿಗಳಂತ ಈಗ ಸಭೆಯನ್ನು ಉದ್ದೇಶಿಸಿ ಈಗ ತಾನೇ ಆಂಜನೇಯ, ಪ್ಲೀಸ್ ಆಂಜನೇಯ ಅವರೇ ಸ್ವಲ್ಪ ಶಿಸ್ತು ಕಾಪಾಡಬೇಕು. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. श्रीमती सोनिया गांधी की, मल्लिकार्जुन खड़गे की, राहुल गांधी की. ಬಂಧುಗಳೇ, ಸುಮ್ಮನೆ ಇರೋ ಬಂಧುಗಳೇ, ತಾವೆಲ್ಲ ಕೂಡ ವೇದಿಕೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಎಐಸಿಸಿ ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ನಮ್ಮ ಪಕ್ಷದ ಉಸ್ತುವಾರಿಯನ್ನು ವಹಿಸ್ತಕ್ಕಂಥ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಂತ ಸುರ್ಜೇವಾಲಾ ಸಾಹೇಬ್ರೆ, ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ಹಿರಿಯರಂತ ಮಾಜಿ ಮುಖ್ಯಮಂತ್ರಿಗಳಂತ ವೀರಪ್ಪ ಮೊಯ್ಲಿ ಸಾಹೇಬ್ರೆ, ನೂತನವಾಗಿ ಈ ನನ್ನ ಹತ್ತಿರ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಬ್ಬ ಸೇವಾದಳ ಕಾರ್ಯಕರ್ತರಿಂದ ಹಿಡಿದು ವಿದ್ಯಾರ್ಥಿ ಘಟಕ, ಯುವ ಘಟಕ, ಮಹಿಳಾ, ಅಲ್ಪಸಂಖ್ಯಾತರು, ಶಾಸಕರು ಇದ್ರು, ಮಹಿಳೆಯರು ಇದ್ರು, ಲೈನಲ್ಲಿ ಇದ್ರು, ಬಾವುಟ ಕೊಡ್ಬೇಕಾರೆ ಎಲ್ಲ ಸೇರಿ ಬಂದಿದೆ ನಿಮಗೆ. ಎಲ್ಲ ವರ್ಗದ ನಮ್ಮ ಪಕ್ಷದ ಆಧಾರ ಸ್ತಂಭಗಳು ಸೇರಿ ಶಾಸಕರ ಜೊತೆಯಲ್ಲಿ, ಮಂತ್ರಿಗಳ ಜೊತೆಯಲ್ಲಿ ಏನು ನಮ್ಮ ಕಾಂಗ್ರೆಸ್ ಧ್ವಜವನ್ನ ಸಿದ್ದರಾಮಯ್ಯನವರಿಗೆ ತಲುಪಿಸಿ ಅವರಿಂದ ನನಗೆ ಬಂದು ನಾನು ನಿಮ್ಮೆಲ್ಲರೂ ಕೂಡ ಏನು ಸೋನಿಯಾ ಗಾಂಧಿಯವರು ನನಗೆ ಮಾರ್ಚ್ 10ನೇ ತಾರೀಕು 2020ರಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನೇಮಕ ಮಾಡಿ ಆವತ್ತು ದಿನ ಇಂಥ ದೊಡ್ಡ ಸಭೆಯನ್ನ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ. ಕಾರಣ ಬಿಜೆಪಿಯವರು ನನಗೆ ಅವಕಾಶವನ್ನು ಕೊಡಲಿಲ್ಲ. ಆದರೆ ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿ ಝೂಮ್ನಲ್ಲಿ 11,000ಕ್ಕೂ ಹೆಚ್ಚು ಕಡೆ ಆ ಝೂಮ್ ಮುಖಾಂತರ ಪ್ರತಿಜ್ಞಾನ ಸ್ವೀಕಾರ ಮಾಡಿ ಸಂವಿಧಾನವನ್ನು ಪಠಿಸಿ ಆವತ್ತು ನಾನು ದಿನೇಶ್ ಗುಂಡೂರಾವ್ ಅವರ ಹತ್ರ ಅಧಿಕಾರವನ್ನು ತೆಗೆದುಕೊಂಡೆ. ಆ ಸಾಕ್ಷಿ ಆದಮೇಲೆ
ಇವತ್ತು ಮತ್ತೆ ನಾನು ಇಡೀ ರಾಜ್ಯವನ್ನು ನಿಮ್ಮೆಲ್ಲರ ವಿಶ್ವಾಸದಿಂದ, ನಿಮ್ಮೆಲ್ಲರ ಸಹಕಾರದಿಂದ ನಾನು ನಿರೀಕ್ಷೆ ಮಟ್ಟದಲ್ಲಿ ಸೇವೆ ಎಷ್ಟು ಮಟ್ಟಕ್ಕೆ ಮಾಡಿದ್ದೀನೋ ಅಂತೇಳಿ ನಿಮಗೆಲ್ಲ ಅರಿವಿದೆ. ಕೆಲವು ತಪ್ಪುಗಳು ಆಗಿರ್ಬೋದು, ಒಳ್ಳೆ ಕೆಲಸಗಳಾಗಿರ್ಬೋದು, ಆದರೆ ನಾನು ಶಕ್ತಿ ಮೀರಿ ನನ್ನ ಕಾರ್ಯಕರ್ತರಿಗೆ ಸೇವೆಯನ್ನು ಮಾಡಿದ್ದೇನೆ ಅಂತೇಳಿ ನನ್ನ ಆತ್ಮಕ್ಕೆ ನಾವು ವಿಶ್ವಾಸ ಇದೆ. ನಾನು ಸ್ವಲ್ಪ ಮನುಷ್ಯ, ನನ್ನ ಕೈಲಿ ಅನೇಕ ತಪ್ಪುಗಳು ಕೂಡ ಆಗಿರ್ಬೋದು. ನಮ್ಮ ಕಾರ್ಯಕರ್ತರ ಸೇವೆಯನ್ನು ಗುರುಸಿ ನನ್ನ ಕೈಲಾದಂಥ ರೀತಿಯಲ್ಲಿ ಪಕ್ಷದ ಸಂಘಟನೆಯನ್ನು ಮಾಡಿ ಇವತ್ತು ರೈತರ, ಕಾರ್ಮಿಕರ, ಯುವ ಪೀಳಿಗೆಗೆ ಮತ್ತು ವಿವಿಧ ರೀತಿಯಲ್ಲಿ ನಿಮ್ಮ ಕಾರ್ಯಕರ್ತರ ಒಬ್ಬ ಮನೆಯ ಮಗನಾಗಿ ನಾನು ಒಬ್ಬ ಕಾರ್ಯಕರ್ತನ ಅಂತೇಳಿ ಇವತ್ತು ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಿ ಇವತ್ತು BK ಹರಿಪ್ರಸಾದ್ ಒಬ್ಬ ಹಿರಿಯ ಕಾರ್ಯಕರ್ತನಿಗೆ ನನ್ನ ಅಧಿಕಾರವನ್ನು ಹಸ್ತಾಂತರವನ್ನು ನಾನು ಮಾಡಿದ್ದೇನೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದ ಜನರು ಅಧಿಕಾರಕ್ಕೆ ಬಂದಂಗೆ ಅಂತ ಹೇಳಿ ಇವತ್ತು ನಾವೆಲ್ಲ ವಿರೋಧ ಪಕ್ಷದಲ್ಲಿದ್ದಾಗ ಕೋವಿಡ್ ಸಂದರ್ಭದಲ್ಲಿ ಇವತ್ತು ನಾನು ಮತ್ತು ಸಿದ್ದರಾಮಯ್ಯನವ್ರನ್ನ ಅವತ್ತು ವಿರೋಧ ಪಕ್ಷದ ನಾಯಕರಾಗಿ ಮತ್ತೆ ಆಯ್ಕೆಯನ್ನು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮಾಡಿದ್ರು. ನಾವಿಬ್ಬರು ಜೊತೆ ಸೇರಿ ನಿಮ್ಮೆಲ್ಲರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡೋಗಿ ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದ ಶಾಂತಿ ಮತ್ತು ನಮ್ಮ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಅವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ವಿರೋಧ ಪಕ್ಷದ ನಾಯಕರಾಗಿ ಅವತ್ತು ಕೂಡ ಆ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು. ಶ್ರೀ ವೇಣುಗೋಪಾಲ್ ಅವರು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಅವತ್ತು ಕೂಡ ಸಾಕ್ಷಿಯಾಗಿದ್ದರು. ಫೋನಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಮತ್ತು ಪ್ರಿಯಾಂಕಾ ಗಾಂಧಿಯವರು ಕೂಡ ನನಗೆ ಸಂದೇಶವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಶುಭ ಗಳಿಗೆಯಲ್ಲಿ ಆ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿ ಆವತ್ತು ಅಧಿಕಾರವನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪಡೆದೆ. ಕೋವಿಡ್ ಸಂದರ್ಭ ನಾವ್ಯಾರೂ ಮನೆಯಿಂದ ಹೊರಗಡೆ ಹೋಗ್ಲಿಕ್ಕಾಗಲಿಲ್ಲ. ನನ್ನ ವರ್ಕಿಂಗ್ ಪ್ರೆಸಿಡೆಂಟ್ಸು, ಅವತ್ತಂದಿದ್ದಂಥ ಎಲ್ಲ ನಾಯಕರುಗಳು ಎಲ್ಲರೂ ಕೂಡ ಕೈ ಜೋಡಿಸಿ ಆ ಕೊರೋನಾದಲ್ಲಿ ಸುಮಾರು ಎಲ್ಲ ಶಾಸಕರನ್ನು, ಅವತ್ತಿದ್ದಂಥ ಶಾಸಕರುಗಳನ್ನು, ಮಾಜಿ ಶಾಸಕರನ್ನು, ನಮ್ಮ ಎಲ್ಲ ಘಟಕದ ಮುಖ್ಯಾಧ್ಯಕ್ಷರನ್ನೆಲ್ಲ ತೆಗೆದುಕೊಂಡು ಇವತ್ತು ನಾವು ಅನೇಕ ಸಮಸ್ಯೆಗಳನ್ನು ಎದುರಿಸ್ತು. ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಫುಡ್ ಕಿಟ್ ಕೊಟ್ಟು ಬೆಲೆ ಕುಸಿಗೆ ಆಯ್ತಿತ್ತು. ದ್ರಾಕ್ಷಿ ಬೆಲೆ ಬೇರೆ 5 ರೂಪಾಯಿ ಆಗ್ತಿತ್ತು. ಅವತ್ತೆಲ್ಲ ಕೂಡ ಇಡೀ ನಮ್ಮ ರೈತ ಕುಟುಂಬಗಳಿಗೆ ಭೇಟಿ ಕೊಟ್ಟು ಆತ್ಮಧೈರ್ಯವನ್ನು ತುಂಬಿ ಅವತ್ತು ಕೂಡ ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಬೇಕು, ಇವತ್ತು ಆ ಒಂದು ರೈತರಿಗೆ ಸಂಕಟಕ್ಕೆ ಪಾಲಾಗಬೇಕು ಅಂತೇಳಿ ಕೋಟ್ಯಾಂತರ ರೂಪಾಯಿ ಹಣವನ್ನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಖರ್ಚು ಮಾಡಿ ಇವತ್ತು ಎಲ್ಲರೂ ಕೂಡ ಉಚಿತವಾಗಿ ಫುಡ್ ಕಿಟ್ ಅಲ್ಲದೆ ನಮ್ಮ ತರಕಾರಿಗಳನ್ನು ಕೂಡ ಒದಗಿಸ್ಕೊಟ್ಟಿದ್ದು ತಾವೆಲ್ಲ ಸಾಕ್ಷಿಯಾಗಿ ನಾವು ನೋಡಿದ್ರಿ. ಅನೇಕರು ಇವತ್ತು ಖರ್ಗೆ ಸಾಹೇಬರು ಮನೆಗೆ ಯಾದಗಿರವರು ಹುಡಿಕೊಂಡು ಹೋಗ್ತಾ ಇದ್ರು. ನಾನು ಮನೇಲಿದ್ದೆ. ಯಾರು ಬಸ್ಗೆ ಹೋಗ್ಬೇಕಾಯ್ತು. BJP ಸರ್ಕಾರ 700 ರೂಪಾಯಿ ಯಾದಗಿರಿಗೆ ಇದ್ದಂಥ ಬಸ್ ಚಾರ್ಜನ್ನು 3200 ರೂಪಾಯಿ ಕೊಡಬೇಕು, 3 ಕೊಡಬೇಕು ಅಂತೇಳಿ ಹೋಗಿ ಹೇಳ್ತಿದ್ರು. ಅವ್ರು ಬಂದು ನನ್ನನ್ನು ಭೇಟಿ ಮಾಡಿದ್ರು. ಅವತ್ತೊಬ್ಬ ನನ್ನ ಮಿತ್ರ ತಿಮ್ಮಯ್ಯ ನನ್ನ ಜೊತೆಲಿ ಕೂತಿದ್ದ. ನಾವೆಲ್ಲ ಸೇರಿ ಮಾತಾಡಿಕೊಂಡು ತಕ್ಷಣ ಸಿದ್ದರಾಮಯ್ಯನವ್ರ ಹತ್ರ ಮಾತಾಡಿದೆ. ಇನ್ನು ನನ್ನ ಅಧಿಕಾರದ ಹಸ್ತಾಂತರ ನನಗೆ ಅಫಿಷಿಯಲ್ ಆಗಿ ಆಗಿರಲಿಲ್ಲ. ದಿನೇಶ್ ಗುಂಡೂರಾಯರನ್ನ ಅವತ್ತು ಕರೆಸಿ ಅವ್ರಿಗೆ ಒಪ್ಪಿಗೆಯನ್ನು ಪಡ್ಕೊಂಡು ಅವ್ರ ಹತ್ರ ಚೆಕ್ಕಿಗೆ ಸಿಗ್ನೇಚರ್ ಮಾಡಿ
1 ಕೋಟಿ ರೂಪಾಯಿ ಹಣವನ್ನ KSRTCಗೆ ಕೊಟ್ಟು ಎಲ್ಲ ನಮ್ಮ ಕಾರ್ಮಿಕರು ನಮ್ಮ ರೈತರು ವಾಪಸ್ ಅವ್ರ ಊರಿಗೆ ಹೋಗ್ಬೇಕು ಅಂತೇಳಿ ತೆಗೆದುಕೊಂಡಂತ ಒಂದು ತೀರ್ಮಾನ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನ ಕಳಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡ್ದೋ. ಇಡೀ ದೇಶ ನಮ್ಮ ತೀರ್ಮಾನವನ್ನು ಒಪ್ತು. ಇವತ್ತು ತಾವೆಲ್ಲ ನೆನಪಿರ್ಬೋದು, ಆಕ್ಸಿಜನ್ನಲ್ಲಿ 36 ಜನ ಪಿಲಿ 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 ಅಂತ ಹೇಳಿ ನಮ್ಮ ಜನ ಸತ್ರು. ನಾನು ಸಿದ್ದರಾಮಯ್ಯನವರು ಇಬ್ರು ಓದೋ, ಟ್ರಯಲ್ ಮಾಡ್ದೋ, ಪರಿಸ್ಥಿತಿಯನ್ನು ನೋಡ್ದೋ, ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ದೋ. ಇವತ್ತು ಆದಂಥ ಅನ್ಯಾಯಕ್ಕೆ ಮಾತು ಕೊಟ್ಟು ಅಲ್ಲಿ ಇವತ್ತು ಏನು ಅವತ್ತು ಜನ ಸತ್ತಿದ್ರು ಅವರೆಲ್ಲರೂ ಕೂಡ ಮುಂದಿನ ದಿನ ನಾವು ನ್ಯಾಯವನ್ನು ಒದಗಿಸ್ಕೊಡ್ತೇವೆ ಅಂತೇಳಿ ಮಾತು ಕೊಟ್ಟು ಇವತ್ತು ಶರಣ್ ಪ್ರಕಾಶ್ ಮಂತ್ರಿಗಳು ಇಲ್ಲೇ ಇದ್ದಾರೆ, ವೆಂಕಟೇಶ್ ಅವರು ಇಲ್ಲೇ ಇದ್ದಾರೆ. ಅವರ ಮುಖಂಡತ್ವದಲ್ಲಿ ಯಾರು ಅವತ್ತು ಸತ್ತಿದ್ದಾರೆ, ಏನು ಮಾತು ಕೊಟ್ಟಿದ್ದೋ ಆ 33 ಜನಕ್ಕೂ ಕೂಡ ಸರ್ಕಾರದ ಉಚಿತವಾದಂಥ ನೌಕರಿಯನ್ನು ಕೊಟ್ಟು ಇವತ್ತು ನಮ್ಮೆಲ್ಲರೂ ಕೂಡ ಒಂದು ಶಕ್ತಿ ಕೊಟ್ಟ ಮಾತನ್ನು ಇವತ್ತು ಉಳಿಸ್ಕೊಂಡಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಹಿಂಗೆ ಇಡೀ ರಾಜ್ಯದ ಜನತೆ ನಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ನೋಡಿದ್ರು. ಕೃಷಿ ಕಾಯ್ದೆ ಬಂತು, ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆಯನ್ನು ನಮ್ಮೆಲ್ಲರ ಹೋರಾಟದಲ್ಲಿ ಬೆಂಗಳೂರಿನಲ್ಲೂ ಕೂಡ ಹೋರಾಟವನ್ನು ಮಾಡಿ ವಾಪಸ್ ತೆಗೆದುಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಅನಿವಾರ್ಯತೆಯನ್ನು ಬಂತು. ಇಂದಿನ ಬೆಲೆ ಏರಿಕೆ, ಎತ್ತಿನಗಾಡಿನಲ್ಲಿ ಮೆರವಣಿಗೆ, ಸೈಕಲ್ ಜಾಥಾ, ಟಾಂಗಾ ಜಾಥಾ ಇವೆಲ್ಲ ಕೂಡ ಮಾಡಿ ಇವತ್ತು ಅನೇಕ ಹೋರಾಟಗಳನ್ನು ಮಾಡಿ ಆವತ್ತಿನ ಕಾಲದಲ್ಲಿ 2 ಮಂತ್ರಿಗಳು ಕೂಡ ರಾಜೀನಾಮೆಯನ್ನು ಕೊಡಿಸ್ಬೇಕಂತ ಅನಿವಾರ್ಯತೆ ಕೂಡ ಬಂತು. ರಾಷ್ಟ್ರಧ್ವಜ ಅಪಮಾನ ಮಾಡಿದಂಥ ಈಶ್ವರಪ್ಪನವ್ರಿಗೂ ಕೂಡ ನಾವು ರಾಜೀನಾಮೆ ಕೊಡಿಸ್ಬೇಕಂತ ಒಂದು ಪರಿಸ್ಥಿತಿ ತಾವೆಲ್ಲ ನೋಡಿದ್ರಿ. PSIನಲ್ಲಿ ಆಕ್ರಮಣ, ಸೋನಿಯಾ ಗಾಂಧಿ ಅವ್ರ ವಿರುದ್ಧ ಕೊಟ್ಟಂಥ ಕಿರುಕುಳ, ಇವತ್ತು ರಾಹುಲ್ ಗಾಂಧಿ ಅವರಿಗೆ ಮಾಡಿದಂಥ ಅನೇಕ ಖಂಡನೆಯ ಪ್ರತಿಭಟನೆ, ಇವತ್ತು ನಮ್ಮ ಸಂಸತ್ ಸದಸ್ಯರನ್ನೆಲ್ಲ ವಿರೋಧ ಪಕ್ಷದವರು ನಮ್ಮನ್ನ ವಜಾ ಮಾಡಿ ಅವ್ರಿಗೆ ಮಾಡಿದಂಥ ಅವಮಾನ, ಇದೆಲ್ಲದೂ ಕೂಡ ಗಮನದಲ್ಲಿಟ್ಕೊಂಡು ನಾವು ಹೋರಾಟವನ್ನು ಮಾಡಿದೆವು. ಬಂಧುಗಳೇ, ಈ ದೇಶದಲ್ಲಿ ನೀವು ಕೂಡ ಇತಿಹಾಸವನ್ನು ಸೃಷ್ಟಿಸಿದ್ದೀರಿ. 75 ಲಕ್ಷ ಕಾಂಗ್ರೆಸ್ ಪಕ್ಷದ ಸದಸ್ಯರನ್ನಾಗಿ ಜವಾಹರ್ಲಾಲ್ ನೆಹರು ಅವರ 75 ವರ್ಷದ ಏನು ಒಂದು ಆಚರಣೆ ಇತ್ತು, ನಮ್ಮ ಕಾಂಗ್ರೆಸ್ ಪಕ್ಷದ ಆಚರಣೆ ಇತ್ತು, ಸ್ವಾತಂತ್ರ್ಯ ಆಚರಣೆ ಇತ್ತು. ಅವರ ಹುಟ್ಟಿದ ಹಬ್ಬ ಮೆಂಬರ್ಶಿಪ್ ಡ್ರೈವನ್ನು ಮಾಡಿ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಟ್ಟಿ 75 ಲಕ್ಷದ ಮೆಂಬರನ್ನು ತಾವೆಲ್ಲ ಮಾಡಿದ್ರಿ. ಇದು ಈ ದೇಶದಲ್ಲಿ ಒಂದು ಇತಿಹಾಸ. ಈ ದೇಶದಲ್ಲಿ ಇತಿಹಾಸ. ನಾವು ರೈತರಿಗೋಸ್ಕರ ಕೃಷ್ಣೆ, ಮಾದಾಯಿ, ಕಾವೇರಿ ವಿಚಾರದಲ್ಲಿ ಹೋರಾಟವನ್ನು ಮಾಡಿದ್ದು. ಕೋವಿಡ್ ಸಂದರ್ಭ, ಆ ಸಂದರ್ಭದಲ್ಲಿ ಮೇಕೆದಾಟು ಪಾದಯಾತ್ರೆಯನ್ನು ಮಾಡಿದ್ರು. ಬಿಜೆಪಿಯವರು ಅನುಮತಿ ಕೊಡಲಿಲ್ಲ. ಕೊನೆಗೆ 8 ದಿನ ಆದಮೇಲೆ ನಾವು ವಾಪಸ್ ನಿಲ್ಲಿಸಬೇಕಾದಂಥ ಪರಿಸ್ಥಿತಿ ಬಂತು. ನಮ್ಮ ನೀರು ನಮ್ಮ ಹಕ್ಕು, ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿ ವಾಪಸ್ ನಿಲ್ಲಿಸಿ ಮತ್ತೆ ಅದನ್ನು ಕೂಡ ಸಂಗಮದಲ್ಲಿ ಬಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಅವರು ಉದ್ಘಾಟನೆಯನ್ನು ಮಾಡಿ ಇವತ್ತು ಏನು ಮೇಕೆದಾಟು ಪಾದಯಾತ್ರೆ ಮಾಡಿದ್ದು ಈ ರಾಜ್ಯದಲ್ಲಿ ಅದು ಒಂದು ಐತಿಹಾಸಿಕವಾದಂಥ ಪುಟ. ಇನ್ನು ಮುಂದಿನ ದಿನದಲ್ಲಿ ಆದರೆ ಏನಾಗಿದೆ, ಬದಲಾವಣೆ ಏನಾಯಿತು, ಯಾವ ರೀತಿ ಹೋರಾಟವನ್ನು ಮಾಡಿದ್ದೇವೆ, ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಎಲ್ಲಿಗೆ ಮುಟ್ಟಿದ್ದೇವೆ ಅಂತೇಳಿ ಮುಂದಿನ ದಿನದಲ್ಲಿ ನಿಮ್ಮ ಹತ್ರ ಅದನ್ನು ಚರ್ಚೆಯನ್ನು ನಾನು ಮಾಡ್ತೇನೆ. ಚಿತ್ರದುರ್ಗದಲ್ಲಿ ಐಕ್ಯತೆ ಸಮಾವೇಶವನ್ನು ಮಾಡಿದು. ಏನು ನಮ್ಮ ಇಂಟರ್ನಲ್ ರಿಸರ್ವೇಷನ್ ಇತ್ತು, ಆ ವಿಚಾರದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿಸಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ದುಡಿಬೇಕು ಅಂಥೇಳಿ ಎಲ್ಲರೂ ಕೂಡ ನ್ಯಾಯವನ್ನು ಕೊಡಬೇಕು, ಸರ್ವರಿಗೂ ಸಮಬಾಳು ಸಮಪಾಳು ಅಂಥೇಳಿ ಸಂಕಲ್ಪವನ್ನು ಮಾಡಿ ಕಾರ್ಯಕ್ರಮವನ್ನು ರೂಪಿಸಿ ಅದನ್ನು ಕೂಡ ಇವತ್ತು ಜಾರಿಗೆ ನಾವು ತಂದಿದ್ದೇವೆ. ಹಂಗೆ ಪ್ರತಿ ಹಂತದಲ್ಲೂ ಕೂಡ ಪ್ರಜಾಧ್ವನಿ ಬಸ್ ಯಾತ್ರೆ, ಇವತ್ತು ಅನೇಕ ಯುವಕರು ಉದ್ಯೋಗದ ವಿಚಾರದಲ್ಲಿ ಮಾಡಿದಂಥ ಹೋರಾಟ ಇವೆಲ್ಲ ಕೂಡ ತಾವೆಲ್ಲ ಕೂಡ ಗಮನಿಸಿದ್ದೀರಿ. ಹಿಂಗೆ ಒಂದೊಂದಲ್ಲ ಎರಡಲ್ಲ, ಈ ರೀತಿ ನಾವು ಹೋರಾಟವನ್ನು ಮಾಡಿ ಪ್ರಜಾಧ್ವನಿ ಕಾರ್ಯಕ್ರಮವನ್ನು ಇಟ್ಕೊಂಡು ಬೊಂಬಾಯಿಗೆ ಇವತ್ತು ಬೆಳಗಾಂಗೆ ಹೋಗಿ ಗಾಂಧಿ ಬಾವಿಯಲ್ಲಿ ಹೋಗಿ ನೀರನ್ನು ತೆಗೆದು ರಸ್ತೆಗೆ ಚೆಲ್ಲಿ ಆ ನೀರನ್ನು ತೆಗೆದು ಚೆಲ್ಲಿಗೆ ಕಸವನ್ನು ಗುಡಿಸಿ ಅಲ್ಲಿ ಹೋಗಿ ಚಿಕ್ಕೋಡಿಯಲ್ಲಿ ಮೊದಲನೇ ಗ್ಯಾರಂಟಿ
ಗೃಹ ಜ್ಯೋತಿ ತಮ್ಮೆಲ್ಲರ ಮನೆಯಲ್ಲೂ ಕೂಡ ಉಚಿತವಾಗಿ ಬೆಳಗಬೇಕು, 200 ಯೂನಿಟ್ ಕೊಡಬೇಕು ಅಂತೇಳಿ ಕೊಟ್ಟನ್ನ ಮಾತನ್ನ ಕೂಡ ನಾವು ಮೊದಲನೇ ಗ್ಯಾರಂಟಿ ನಿಮ್ಮ ಮನೆಯ ಜ್ಯೋತಿ ಬೆಳಗಬೇಕು ಅಂತೇಳಿ ತೀರ್ಮಾನವನ್ನು ನಾವು ಮಾಡಿದ್ವು. ಹಿಂಗೆ 10 ರೀತಿ ಹೋರಾಟ. ಇದು ನನ್ನ ಹೋರಾಟ ಅಲ್ಲ, ಸಿದ್ದರಾಮಯ್ಯನವ್ರ ಹೋರಾಟ ಅಲ್ಲ, ನಿಮ್ಮೆಲ್ಲರ ಹೋರಾಟ, ನಿಮ್ಮೆಲ್ಲರ ಶಕ್ತಿ ಇವತ್ತು ಈ ರಾಜ್ಯದಲ್ಲಿ 136 ಸೀಟು ಗಳಿಸಲಿಕ್ಕೆ ಅವಕಾಶವನ್ನು ಇವತ್ತು ತಂದಿದೆ. ನಾನೊಬ್ಬ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾನೊಬ್ಬಂದು ಅಲ್ಲಿ ಸಿದ್ದರಾಮಯ್ಯನವ್ರದ್ದಲ್ಲ. ಈ ವೇದಿಕೆಯಲ್ಲಿರುವಂಥ ಎಲ್ಲ ನಾಯಕರುಗಳು, ನೀವಿರುವಂಥ ಎಲ್ಲ ಕಾರ್ಯಕರ್ತರು ಹಗಲು ರಾತ್ರಿ ದುಡಿದಿದ್ದೀರಿ. ಇದೇ ಮಧ್ಯದಲ್ಲಿ ರಾಹುಲ್ ಗಾಂಧಿಯವರು ತೆಗೆದುಕೊಂಡಂಥ ದಿಟ್ಟ ಹೋರಾಟ, ಇದೊಂದು ಇತಿಹಾಸ, ಒಂದು ಐತಿಹಾಸಿಕ. ಮಹಾತ್ಮ ಗಾಂಧೀಜಿಯವರು ದಂಡಿಯಾತ್ರೆ ಆದಮೇಲೆ ಮತ್ತೆ ಈ ದೇಶದಲ್ಲಿ ಒಂದು ಹೋರಾಟ, ಒಂದು ಯಾತ್ರೆ ನಡೆದಿದೆ ಅಂತಂದರೆ ಭಾರತ್ ಜೋಡೋ ಯಾತ್ರೆ. ರಾಹುಲ್ ಗಾಂಧಿಯವರು ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಏನು ಪಾದಯಾತ್ರೆ ಮಾಡಿದ್ರು, ಆ ನಮ್ಮ ರಾಜ್ಯದಲ್ಲಿ 23 ದಿನಗಳ ಕಾಲ ಶ್ರೀಮತಿ ಸೋನಿಯಾ ಗಾಂಧಿಯವರು ಬಂದು ಹೆಜ್ಜೆ ಹಾಕಿ ಸಾಕ್ಷಿ ಆದರು. ಆ ಸಾಕ್ಷಿ ಸಮಯದಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂಥವರು ಈ ದೇಶದ ಮಹಾತ್ಮ ಗಾಂಧೀಜಿಯವರು ಯಾವ ಸ್ಥಾನದಲ್ಲಿ ಕೂತಿದ್ರೋ ಆ ಸ್ಥಾನದಲ್ಲಿ ಮತ್ತೆ ಅವರಿಗೆ ಅಧಿಕಾರವನ್ನು ಕೊಡುವಂಥ ಒಂದು ದೊಡ್ಡ ಅವಕಾಶ ಈ ಕರ್ನಾಟಕ ರಾಜ್ಯದಲ್ಲೇ ನಾವು ನೀವೆಲ್ಲ ಸೇರಿ ಮತ ಚಲಾಯಿಸುವಂಥ ಐತಿಹಾಸಿಕ ಘಟನೆ ನಡೀತು. ರಾಹುಲ್ ಗಾಂಧಿಯವರು ಕೂಡ ಬಳ್ಳಾರಿಯಲ್ಲಿ ಮತವನ್ನು ಹಾಕುವಂಥ ಒಂದು ದೊಡ್ಡ ಸುವರ್ಣ ಅವಕಾಶ ನಡೆದು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ACC ಅಧ್ಯಕ್ಷರಾಗಿ ಇವತ್ತು ನೇಮಕಗೊಂಡರು. ಇದೆಲ್ಲ ಇತಿಹಾಸ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿ ನಿಮ್ಮೆಲ್ಲ ಘಟನೆಗಳನ್ನು ಕೂಡ ಯಾಕೆ ನಾನು ನೆನಪು ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಅಧಿಕಾರ ಅವಧಿಯಲ್ಲಿ ಏನು ಸಾಕ್ಷಿ ಗುಡ್ಡೆಯನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋ ಮಾತನ್ನು ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಈ ಸಾಧನೆ ನನ್ನದಲ್ಲ ಅಂತ ಈಗೂ ಹೇಳ್ತಾ ಇದ್ದೀನಿ. ಈ ಸಾಧನೆ ನಿಮ್ಮೆಲ್ಲರಕ್ಕಿಂತ ಮಾತ್ರ ಸಾಧ್ಯ ಆಯಿತು. ಬೈದಿರ್ಬೋದು, ನೊಂದಿರ್ಬೋದು, ಜಗಳ ಆಡಿರ್ಬೋದು, ಮಾತಾಡದೇ ಇರ್ಬೋದು, ಆದರೂ ಕೂಡ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತರಬೇಕು ಅಂತೇಳಿ ಡಬಲ್ ಇಂಜಿನ್ ಸರ್ಕಾರಕ್ಕೆ ತಾವೆಲ್ಲ ಒಂದು ದೊಡ್ಡ ಶಕ್ತಿಯನ್ನು ನಮಗೆಲ್ಲ ಕೂಡ ಕೊಟ್ರಿ. ಈ ಮಧ್ಯದಲ್ಲಿ ಅಧಿಕಾರ ಬಂತು, 136 ಸೀಟ್ ಬಂತು. 136 ಸೀಟ್ ಆದಮೇಲೆ ಮತ್ತೆ ನಾವು ಮಹಾತ್ಮ ಗಾಂಧೀಜಿಯವರು ಅಧಿಕಾರಕ್ಕೆ ತೆಗೆದುಕೊಂಡು 100 ವರ್ಷದ ಸಂಭ್ರಮ ಬೆಳಗಾಮಲ್ಲಿ ನಾವು ಮಾಡಿದೆವು. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. ಆ ಸಂವಿಧಾನ ಪುಸ್ತಕವನ್ನು ನಾನು ಕೂಡ ನನ್ನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದಾಗ ಹಿಡಿದು ನಾನು ಪ್ರತಿಜ್ಞೆಯನ್ನು ನಾನು ಮಾಡಿದೆ. ಈಗೂ ಕೂಡ BK ಹರಿಪ್ರಸಾದ್ ರವರೊಬ್ಬ ಹಿರಿಯ ಪಕ್ಷದ ಕಾರ್ಯಕರ್ತರು, ಮುಖಂಡರಾಗಿ ಇವತ್ತು ಅಧ್ಯಕ್ಷರಾಗಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಸೇವೆಯನ್ನು ಮಾಡ್ಕೊಂಡು ಬಂದ ಇವತ್ತು ಕೂಡ ನನಗೆ ಹಸ್ತಾಂತರವನ್ನು ಆ ಪುಸ್ತಕವನ್ನು ಕೊಟ್ಟಿದ್ದಾರೆ. ನಾನು ಹರಿಪ್ರಸಾದ್ ಅವರು ಕೂಡ ವಿದ್ಯಾರ್ಥಿ ನಾಯಕರಾಗಿ ಬೆಳೆದಂಥವ್ರು, ಒಂದೇ ಕಾಲೇಜಿನಲ್ಲಿ ಬೆಳೆದಂಥವ್ರು. ನನಗೆ 3-4 ವರ್ಷ ಅವ್ರು ಸೀನಿಯರ್. ಅವರು 83 ಎಲೆಕ್ಷನ್ ನಿಂತ್ಕೊಂಡ್ರು, ನಾನು 85 ಎಲೆಕ್ಷನ್ ನಿಂತ್ಕೊಂಡೆ ವಿಧಾನಸಭೆಗೆ. ಅವರು ವಿದ್ಯಾರ್ಥಿ ನಾಯಕರಾಗಿ ಬೆಳೆದರು, ನಾನು ಕೂಡ ವಿದ್ಯಾರ್ಥಿ ನಾಯಕರಾಗಿ ಬೆಳೆದು ಇವತ್ತು ಒಬ್ಬ ನಿಷ್ಠಾವಂತ ಒಬ್ಬ ಕಾರ್ಯಕರ್ತನಿಗೆ, ಒಬ್ಬ ವಿದ್ಯಾರ್ಥಿ ನಾಯಕನಿಗೆ, ಇವತ್ತು ಇಡೀ ದೇಶವನ್ನು ಸಂಘಟನೆ ಮಾಡಿದಂಥ ಒಬ್ಬ ನಾಯಕರಿಗೆ ಹಸ್ತಾಂತರ ಮಾಡೋದು ನನಗೂ ಕೂಡ ಒಂದು ದೊಡ್ಡ ಸಮಾಧಾನ ಇವತ್ತು ತಂದಿದೆ. ಇವತ್ತು ನಾನು ಈ ಮಧ್ಯದಲ್ಲಿ ಎಲ್ಲ ವರ್ಗದ ಜನರನ್ನು, ಇವತ್ತು ಮೀನುಗಾರರನ್ನ, ಲಂಬಾಣಿ ಜನಾಂಗನ, ದೌದಾಯ ಸಮಾಜರನ್ನ, ನೇಕಾರರನ್ನ, ತಿಗಳ ಶಕ್ತಿಯ ಸಮಾಜರನ್ನ, ಮಡಿವಾಳದವ್ರನ್ನ, ಗಾಣಿಗರನ್ನ, ಉಪ್ಪಾರರನ್ನ ಎಲ್ಲನೂ ಕೂಡ ಇವತ್ತು ನಾನು ಭೇಟಿಯನ್ನು ಮಾಡಿದ್ದೇನೆ. ಅವರ ಸಮಸ್ಯೆಯನ್ನು ಕೇಳಿದ್ದೇನೆ, ರೈತರ ಸಮಸ್ಯೆ ಕೇಳಿದ್ದೇನೆ, ಕಾರ್ಮಿಕರ ಸಮಸ್ಯೆ ಕೇಳಿದ್ದೇನೆ, ಆಟೋವನ್ನು ನಡೆಸ್ತಾ ಇರೋಂಥವ್ರು, ಡ್ರೈವರು, ಬೀದಿ ಬದಿ ವ್ಯಾಪಾರದವರು, ಎಲ್ಲ ವರ್ಗದ ಜನರನ್ನು ಕೂಡ ಭೇಟಿಯನ್ನು ಮಾಡಿದ್ದೇನೆ. ಅವರ ಸಮಸ್ಯೆಯನ್ನು ಕೇಳಿ
ಆ ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ ಅಂತೇಳಿ 5 ಗ್ಯಾರಂಟಿಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ದು, ಪ್ರತಿಜ್ಞೆಯನ್ನು ಮಾಡ್ದು. ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಆಹ್ವಾನಿಸಿದೆ. ಬಂದು ಅವರು ಪ್ಯಾಲೇಸ್ನಲ್ಲಿ ಸುಮಾರು 50,000ಕ್ಕೂ 60,000ಕ್ಕೂ ಹೆಚ್ಚು ಮಂದಿಯಲ್ಲಿ ಬಂದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಇವತ್ತು ಚಾಲನೆಗೆ ಕೊಟ್ಟರು. ಅವ್ರು ಹೇಳಿದ್ರು, ಡಿ ಕೆ ಇದು ಮಾತ್ರ ಉಳ್ಕೊಳ್ಬಾರ್ದು, ನೀನು ಸಿದ್ದರಾಮಯ್ಯನವರಿಬ್ಬರು ನನ್ನ ಮುಂದೆ ಆ ಗ್ಯಾರಂಟಿ ಚೆಕ್ಗೆ ನೀವು ಸೈನ್ ಹಾಕಬೇಕು ಅಂತ ಹೇಳಿದ್ರು. ನಾನು ಸಿದ್ದರಾಮಯ್ಯನವರು ಅದಕ್ಕೆ ಸೈನ್ ಹಾಕ್ದೋ, ಆ ಸೈನನ್ನು ಮನೆಗೆ ತಲುಪಿಸೋ. ಇವತ್ತು 1,21,00,000 ಮಹಿಳೆಯರಿಗೆ, ಮನೆ ಯಜಮಾನರಿಗೆ ಇವತ್ತು ಹಣ ತಲುಪ್ತಾ ಇದೆ ಅಂತಂದ್ರೆ ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ಸಂದೇಶ. ಇದು ನನ್ನ ಕಾರ್ಯಕ್ರಮ ಅಲ್ಲ, ಇದು ಜನರ ಭಾವನೆ. ಯುವಕರ ಮೇಲೆ, ವಿದ್ಯಾರ್ಥಿ ಮೇಲೆ ನಂಬಿಕೆ. ಜನ ನಗ್ತಾ ಇದ್ರು. ನಾನು ಹೇಳಿದೆ, ಈ ಡಿ ಕೆ ಶಿವಕುಮಾರ್ನ ಬಂಡೆ ಅಂತ ಕರಿತೀರಿ, ಈ ಬಂಡೆನ ಚಪ್ಪಡಿಯಾರು ಮಾಡ್ಕೊಳ್ಳಿ, ಗರಡಗಂಬಾರು ಮಾಡ್ಕೊಳ್ಳಿ, ಕೋಲಾರು ಮಾಡ್ಕೊಳ್ಳಿ, ಜಲ್ಲಿಯಾರು ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಈ ಬಂಡೆ ಮೇಲೆ, ಈ ಚಪ್ಪಡಿ ಮೇಲೆ ನಡ್ಕೊಂಡು ಹೋಗಿ ವಿಧಾನಸೌಧ ಮುಟ್ಟಬೇಕು ಅಂತೇಳಿ ಅವತ್ತು ಪ್ರತಿಜ್ಞೆಯನ್ನು ಮಾಡಿದೆ. ಕಳೆದ 3 ವರ್ಷದಿಂದ ನಿಮಗೆ ಎಲ್ಲ ಕಾರ್ಯಕರ್ತರು ವಿಧಾನಸೌಧದಲ್ಲಿ ಆ ಬಂಡೆ ಮೇಲೆ ನಡಿಲಿಕ್ಕೆ ನಿಮಗೆಲ್ಲ ಶಕ್ತಿ ಬಂದಿದೆ. ಇವತ್ತು ಕೂಡ ಮತ್ತೆ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ನಾನು ಅವ್ರ ಕೈ ಜೋಡಿಸಿ ಜೊತೆಗೆ ಸೇರಿ ಒಟ್ಟಿಗೆ ಒಂದು ಸಣ್ಣ ಸ್ಟೇಟ್ಮೆಂಟು ಕೂಡ ನಾನು ತಾಳ್ಮೆಯಿಂದ, ನಾನು ಸಿದ್ದರಾಮಯ್ಯ ಸಾಹೇಬರು ಸೋನಿಯಾ ಗಾಂಧಿ ಅವರ ಮುಖಂಡತ್ವದಲ್ಲಿ ನನ್ನ ಹತ್ರ ಏನು ಚರ್ಚೆ ಮಾಡಿದ್ರು, ಖರ್ಗೆ ಸಾಹೇಬರ ಮುಖಂಡತ್ವದಲ್ಲಿ ನಾವೆಲ್ಲ ಮಾತುಕತೆ ಮಾಡಿದ್ದೋ, ಅದಕ್ಕೆ ಒಪ್ಪಂದವನ್ನು ಮಾಡಿಕೊಂಡು ಇವತ್ತು ಹಸ್ತಾಂತರವನ್ನು ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದನ್ನು ಉಳಿಸ್ಕೊಂಡು ಹೋಗ್ಬೇಕು. ನಾನು ಇವತ್ತು ಹೇಳ್ತಾ ಇದ್ದೀನಿ, ನನಗೆ ಗುಂಪು ಬಗ್ಗೆ ನಂಬಿಕೆ ಇಲ್ಲ, ಜಾತಿ ಬಗ್ಗೆ ನಂಬಿಕೆ ಇಲ್ಲ, ಧರ್ಮದ ಬಗ್ಗೆ ನಂಬಿಕೆ ಇಲ್ಲ. ಆದರೆ ನಮ್ಮ ಜಾತಿ, ನಮ್ಮ ಧರ್ಮ ಬಿಟ್ಟಿದ್ದು. ಆದರೆ ಇದೊಂದು ಕಾಂಗ್ರೆಸ್ ಜಾತಿ, ಇದೊಂದು ಕಾಂಗ್ರೆಸ್ ಧರ್ಮ, ಇದು ಕಾಂಗ್ರೆಸ್ ಧ್ವಜ, ಇದು ಅನ್ನೋದು ಮಾತ್ರ ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಂಧುಗಳೇ, ಇವತ್ತು ಇತಿಹಾಸ ಪುಟಕ್ಕೆ ನಾವೆಲ್ಲ ಸೇರಬೇಕಾಗಿದೆ. ನಮ್ಮ ಮೇಲೆ, ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಇವತ್ತು ಅನೇಕ ಪಾದಯಾತ್ರೆಗಳನ್ನು ನಾವು ಮಾಡಿದ್ದೇವೆ. 23 ದಿನಗಳ ಕಾಲ ರಾಹುಲ್ ಗಾಂಧಿ ಅವರು ಮಾಡಿದಂಥ ಭಾರತ್ ಜೋಡೋ ಪಾದಯಾತ್ರೆಗೆ ಇವತ್ತು ಸಾಕ್ಷಿಯಾಗಿ ಅವ್ರು ಎಲ್ಲೆಲ್ಲಿ ಹೆಜ್ಜೆ ಹಾಕಿದ್ರು. ಎಲ್ಲ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ನೀವು ಚಾಮರಾಜನಗರದಿಂದ ನೆನಪಿಡಿ, ಕೊನೆಗೆ ಬಳ್ಳಾರಿವರೆಗೂ ನೋಡಿ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವರ ಹೆಜ್ಜೆ, ಅವರ ಸಂಘಟನೆ, ನೀವು ಇಡೀ ರಾಜ್ಯದಿಂದ ಮೂಲೆಯಿಂದ ನಮ್ಮ ನಾಯಕರುಗಳೆಲ್ಲ ಕರ್ಕೊಂಡು ಬಂದು ಇವತ್ತು ಶಕ್ತಿಯನ್ನು ತುಂಬಿ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ರಿ. ನಾವು ಕೊಟ್ಟಂಥ ಸಂದೇಶ ಪಕ್ಕದ ರಾಜ್ಯಗಳಿಗೂ ಕೂಡ ತಲುಪಿತು. ಆದ್ದರಿಂದ ಇವತ್ತು ಅಂಥ ಕಾರ್ಯಕ್ರಮವನ್ನು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರ 75 ಜನ್ಮದಿನ, ಐತಿಹಾಸಿಕವಾದಂಥ ಜನ್ಮದಿನ. ಒಬ್ಬ ನಾಯಕ, ಕಾಂಗ್ರೆಸ್ ಕಾರ್ಯಕರ್ತ, ಒಬ್ಬ ಹಿಂದುಳಿದ ವರ್ಗದ ನಾಯಕನಿಗೆ ನೀವು ಮಾಡಿದಂಥ ಆಶೀರ್ವಾದ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಾದ ಮೇಲೆ 75ನೇ ವರ್ಷದ ಈ ದೇಶದ ಸ್ವಾತಂತ್ರ್ಯದ ಸಂಭ್ರಮ, ಎಂಥ ಸಂಭ್ರಮ! ಸ್ವಾತಂತ್ರ್ಯ ದಿನಾಚರಣೆ, ಸ್ವಾತಂತ್ರ್ಯ ದಿನ ನಡೆಗೆ ಸುಮಾರು 4 ಲಕ್ಷ ಜನ ಈ ಮಕ್ಕಳು, ವಿದ್ಯಾರ್ಥಿಗಳು, ಹಿರಿಯರು ಇವತ್ತು ನಡೆದು ಅವತ್ತು ಟ್ರೈನಲ್ಲೇ 3,72,000 ಜನ ಮೆಟ್ರೋನಲ್ಲಿ ಪ್ರವಾಸ ಮಾಡಿ ಆ ಸ್ವಾತಂತ್ರ್ಯದ ನಡಿಗೆ ಇದೆಯಲ್ಲ, ಈ ದೇಶದಲ್ಲಿ ಮತ್ತೊಂದು ಇತಿಹಾಸ ಅಂತ ಹೇಳಲಿಕ್ಕೆ ನನಗೊಂದು ಭಾಳ ಸಂತೋಷ ಆಗ್ತದೆ. ಬಂಧುಗಳೇ, ಇನ್ನು ಹೆಚ್ಚಿಗೆ ಹೇಳೋಂಥದ್ದು ಇಲ್ಲ. ಈ ದೇಶದಲ್ಲಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ. ಈ ರಾಜ್ಯದಲ್ಲಿ ನನಗೆ ಜವಾಬ್ದಾರಿಯನ್ನು ಪಕ್ಷ ಕೊಟ್ಟಿದೆ. ಈ ರಾಜ್ಯವನ್ನು ಮುನ್ನಡೆಸಲಿಕ್ಕೆ ನೀವೆಲ್ಲ ಅವಕಾಶವನ್ನು ನಮ್ಮ ಪಕ್ಷ ಕೊಟ್ಟಿದೆ. ನನ್ನ ಮೇಲೆ ನೀವು ಮತ್ತು ನಮ್ಮ ರಾಷ್ಟ್ರೀಯ ನಾಯಕರುಗಳು ಎಲ್ಲ ಸೇರಿ ವಿಶ್ವಾಸವನ್ನು ಇಟ್ಟಿದ್ದೀರಿ. ಇವತ್ತು 6 ಗ್ಯಾರಂಟಿಗಳನ್ನು, 5 ಗ್ಯಾರಂಟಿಗಳನ್ನು ನಡೆಸ್ಕೊಂಡು ಬಂದಿದ್ದೇವೆ. ಯಾವ ಕಾರಣಕ್ಕೂ ನಮ್ಮ ಗ್ಯಾರಂಟಿಯನ್ನು ಯಾರು ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ, ನಾವು ಕೂಡ ನಿಲ್ಲಿಸೋದಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಇದಲ್ಲದೆ ನಾನು ಅಧಿಕಾರ ತೆಗೆದುಕೊಂಡ ದಿನ ಈಗಾಗಲೇ ನಾವು ಭೂ ಗ್ಯಾರಂಟಿ ಅಂತೇಳಿ ಪ್ರತಿಯೊಬ್ಬ ರೈತನಿಗೆ, ಪ್ರತಿಯೊಬ್ಬ ನಾಗರಿಕನಿಗೆ, ಯಾರವನ ಆಸ್ತಿಗೆ ದಾಖಲೆಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ಈಗಾಗಲೇ ದಾಖಲೆಗಳನ್ನು ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಯಾವುದಾದ್ರು ಗ್ರಾಮಗಳನ್ನು ಗುರುತಿಸ್ಲಿಕ್ಕೆ ಆಗಲಿಲ್ಲ, ದಾಖಲೆಗಳು ಸರಿ ಇಲ್ಲ, ಬಿ ಖಾತೆಯಿಂದ ಎ ಖಾತೆ ಮಾಡಿ, ಈ ಖಾತೆ ಮಾಡಿ ಎಲ್ಲರೂ ಕೂಡ ಅವನ ಆಸ್ತಿಗಳನ್ನು, ಹಕ್ಕನ್ನು ಉಳಿಸ್ಲಿಕ್ಕೆ ಇವತ್ತು ಯಾವ ಸರ್ಕಾರ ಕೂಡ ತೀರ್ಮಾನ ಮಾಡೋಕ್ಕಾಗಲಿಲ್ಲ. ಹಿಂದೆ ಯಾವ ರೀತಿ ನಮ್ಮ ಮನಮೋಹನ್ ಸಿಂಗ್ ಕಾಲದಲ್ಲಿ ಇವತ್ತು ಅನೇಕ ತೀರ್ಮಾನಗಳನ್ನು ಸಂವಿಧಾನದ ಮುಖಾಂತರ ತೆಗೆದುಕೊಂಡ್ರು.
ಇಂದಿರಾ ಗಾಂಧಿಯವರ ಕಾಲದಲ್ಲಿ ಇವತ್ತು ಏನು ನರಸಿಂಹರಾಯ ಇವತ್ತೇನು ನಮ್ಮ ದೇವರಾಜರಸರ ಕಾಲದಲ್ಲಿ ಉಳುವನಿಗೆ ಭೂಮಿ ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ರು. ಹಂಗೆ ಇವತ್ತು ನಾವೆಲ್ಲ ಕೂಡ ಸಂವಿಧಾನದ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಜಾತಿ ಪರಿಶಿಷ್ಟ ಪಂಗಡದ ಕಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಬೆಳಗಾಂನಲ್ಲಿ ತೆಗೆದುಕೊಂಡಂಥ ತೀರ್ಮಾನ ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿಯಾಗಿ ಇವತ್ತು ಉಳ್ಕೊಂಡಿದೆ. ಆದ್ದರಿಂದ ಇವತ್ತು ಎಲ್ಲರೂ ಕೂಡ ಇಂಥ ತೀರ್ಮಾನಕ್ಕೆ ನೀವೆಲ್ಲ ಸಾಕ್ಷಿಯಾಗಿದ್ದೀರಿ. ನಾನು ಅಧಿಕಾರ ತೆಗೆದುಕೊಂಡು ಮೊದಲನೇ ದಿನ ಇನ್ನೇನಾದ್ರು ಒಂದು ಶಕ್ತಿಯನ್ನು ಕೊಡಬೇಕು ಅಂಥೇಳಿ ಇವತ್ತು ಎಲ್ಲ ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಗಂಡು ಮಕ್ಕಳಿಗೆ ಯಾರ್ಯಾರು ಉಚಿತವಾಗಿ ಪ್ರಯಾಣ ಮಾಡೋಕ್ಕೆ ಶಕ್ತಿ ಇಲ್ಲ ಅಂಥೇಳಿ ಉಚಿತವಾಗಿ ಫ್ರೀ ಪಾಸ್ ಕೊಡಬೇಕು ಅಂಥೇಳಿ ಮೊದಲೇ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ. ಇದಲ್ಲದೆ ರಾಹುಲ್ ಗಾಂಧಿಯವರ ಯಾತ್ರೆ ನೆನಪಿಡಬೇಕು. ಯುವಕರ ಬಗ್ಗೆ ಅಪಾರವಾದಂಥ ವಿಶ್ವಾಸ. ಅದಕ್ಕೆ ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ ಸಂಘಟನೆ ಮಾಡಬೇಕು. ಯುವಕರು ಒಂದು ಶಕ್ತಿ. ಈ ದೇಶದಲ್ಲಿ ಯುವಕರು ತೀರ್ಮಾನ ಮಾಡೋದು ಏನು ಬೇಕಾದ್ರೂ ಮಾಡಲಿಕ್ಕೆ ಸಾಧ್ಯ ಅಂಥೇಳಿ ಒಂದೊಂದು ಪಂಚಾಯತಿಗೆ 100, 200, 300 ಜನ ಯುವಕರನ್ನ ಸೇರಿಸ್ಬೇಕು, ಯುವತಿಯರು ಸೇರ್ಬೇಕು. ಏನು ಈ ದೇಶದಲ್ಲಿ ಭಾರತ್ ಜೋಡೋ ಏನು ರಾಹುಲ್ ಗಾಂಧಿಯವರ ಯಾತ್ರೆ ಶಾಶ್ವತವಾಗಿ ಉಳಿಬೇಕು. ಎಲ್ಲ ಧರ್ಮದವರು, ಎಲ್ಲ ಜಾತಿಯರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು. ಆ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಪಂಚಾಯಿತಿಯಲ್ಲಿ, ಪ್ರತಿಯೊಂದು ವಾರ್ಡಲ್ಲಿ, ಪ್ರತಿಯೊಂದು ನಗರಸಭೆ ವಾರ್ಡಲ್ಲಿ ಒಟ್ಟು 10,000 ಸಂಘಗಳನ್ನು ನಿರ್ಮಾಣ ಮಾಡಿ 1,000 ಕೋಟಿ ರೂಪಾಯಿ ಅದಕ್ಕೋಸ್ಕರ ಮೀಸಲಾಗಿ ಇಡಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನು ಇವತ್ತು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇದು ದೇಶದ ಐಕ್ಯತೆಯ ಶಕ್ತಿ. ಇದು ಜಾತಿ ಧರ್ಮ ಎಲ್ಲ ಬಿಟ್ಟು ಒಗ್ಗಟ್ಟಿಂದ ನಮ್ಮ ಯುವಕರು ಬಾಂಧವ್ಯದಿಂದ ಮೆರಿಬೇಕು. ಆ ದೃಷ್ಟಿಯಿಂದ ಇಂಥ ತೀರ್ಮಾನವನ್ನು ಮಾಡಿದ್ದೇವೆ. ಇದಲ್ಲದೆ ಇನ್ನು 10 ಕಾರ್ಯಕ್ರಮಗಳನ್ನು ಪ್ರತಿದಿನ ಕೂಡ ಮಾಡಿದ್ದೇವೆ. ನಿನ್ನೆ ಕ್ಯಾಬಿನೆಟ್ ಇತ್ತು. OCCC ಬಗ್ಗೆ ಒಂದು ದೊಡ್ಡ ಸಮಸ್ಯೆ ಸುಪ್ರೀಂ ಕೋರ್ಟು, ಅದನ್ನು ಕೂಡ ತೀರ್ಮಾನವನ್ನು ಮಾಡಿದ್ದೇವೆ. ಇದಲ್ಲದೆ ಇವತ್ತು ಒಂದು ಹೊಸ ಇಲಾಖೆ, ಎಲ್ಲರೂ ಕೂಡ ಯಾರ್ಯಾರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಪ್ರಜಾ ಸೇವೆ, ಎಲ್ಲರೂ ಕೂಡ ಪಬ್ಲಿಕ್ ಗ್ರೀವೆನ್ಸಸ್ ಏನಿದೆ, ನಿಮ್ಮ ಸಮಸ್ಯೆಗಳಿದೆ, ಯಾವುದೇ ಒಬ್ಬ ಸಮಸ್ಯೆ ಏನಿದೆ ಅದಕ್ಕೊಂದು ಪ್ರತ್ಯೇಕವಾದಂಥ ಇಲಾಖೆಯನ್ನು ಮಾಡಿ ಅದಕ್ಕೆ ಮಂತ್ರಿಯನ್ನು ನೇಮಕವನ್ನು ಮಾಡುವಂಥ ಒಂದು ಐತಿಹಾಸಿಕ ತೀರ್ಮಾನವನ್ನು ಇವತ್ತು ನಾವು ಮಾಡಿದ್ದೇವೆ. ಹಿಂಗೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಾವು ರೂಪಿಸಿದ್ದೇವೆ. ಆದ್ದರಿಂದ ನಾನು ತಮಗೆಲ್ಲ ಕೇಳೋದಿಷ್ಟೇ, ಇವತ್ತು ನಿಮ್ಮ ಶಕ್ತಿ, ನಿಮ್ಮ ಆಶೀರ್ವಾದ ನಮ್ಮೆಲ್ಲರೂ ಕೂಡ ಅವಶ್ಯಕತೆ ಇದೆ. ಆದರೆ ನಾನು ಒಬ್ಬನ ಕೈಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮೆಲ್ಲ ಶಾಸಕರಿಗೂ ಕೂಡ ನಾನು ಹೇಳ್ತಾ ಇದ್ದೇನೆ. ಇವತ್ತು ನಾನು ಮಂತ್ರಿಗಳಿಗೆ ಸಂಪುಟದಲ್ಲಿ ಹೇಳಿದ್ದೇನೆ, ಎಲ್ಲ ಮಂತ್ರಿಗಳು, ಜಿಲ್ಲಾ ಮಂತ್ರಿಗಳು ಕನಿಷ್ಠ ವಾರಕ್ಕೊಂದಿನ ಪ್ರತಿಯೊಬ್ಬ ಮಂತ್ರಿ ಕೂಡ ಪ್ರತಿ ತಾಲೂಕು ಕೂಡ ಭೇಟಿಯನ್ನು ಕೊಟ್ಟು ಈ ಅಹವಾಲನ್ನು ಸ್ವೀಕಾರ ಮಾಡಿ ಪ್ರಜೆಗಳ ಸೇವೆಯನ್ನು ಮಾಡಬೇಕು, ಅವರ ಅಹವಾಲನ್ನು ಸ್ವೀಕರಿಸಬೇಕು, ಅವರ ಸ್ಪಂದಿಸಬೇಕು ಅಂತೇಳಿ ಈಗಾಗಲೇ ನಾನು ಮನವಿಯನ್ನು ಕೂಡ ನಾನು ಮಾಡಿದ್ದೇನೆ. ಸೊ ಅದರಿಂದ ಯಾರೇ ಎಷ್ಟು ದೊಡ್ಡವರಾಗಲಿ ನಿಮ್ಮ ಪಂಚಾಯಿತಿಗಳು ಹೋಗಿ ಅಸೆಂಬ್ಲಿ ಕ್ಷೇತ್ರಕ್ಕೆ ಬಂದು ನಿಮ್ಮ ಕಚೇರಿಗಳಿಗೆ ಭೇಟಿಯನ್ನು ಕೊಟ್ಟು ನಿಮ್ಮ ಅಹವಾಲನ್ನು ಸ್ವೀಕಾರ ಮಾಡಿ ನಿಮಗೆ ಶಕ್ತಿ ತುಂಬುವಂಥ ಕೆಲಸವನ್ನು ನನ್ನ ಸಹೋದ್ಯೋಗಿಗಳು ಮಾಡ್ತಾರೆ ಅನ್ನೋ ಆತ್ಮವಿಶ್ವಾಸ ನನಗಿದೆ. ಏಕೆಂದರೆ ನಿಮಗೆ ಶಕ್ತಿ ಕೊಟ್ಟರೆ ನಮಗೆ ಶಕ್ತಿ, ನೀವು ಶಕ್ತಿಯಾಗಿದ್ದರೆ ನಾವು ಶಕ್ತಿಯಾಗಿರ್ತೇವೆ. ಹಂಗೆ ಅದ್ರ ಜೊತೆಗೆ ಇವತ್ತು ನಮಗೆ ಕಾಂಗ್ರೆಸ್ ಕಚೇರಿ ಅಂದರೆ ಒಂದು ದೇವಸ್ಥಾನ. ಹಿಂದೆ ದೇವಸ್ಥಾನ ಹೇಗಿತ್ತು, ಕಾಂಗ್ರೆಸ್ ಕಚೇರಿ ಈಗ ಏನಿದೆ, 100 ವರ್ಷದ ಇತಿಹಾಸದಲ್ಲಿ ಏನಾದ್ರು ಒಂದು ನೆನಪನ್ನು ಬಿಟ್ಟು ಹೋಗ್ಬೇಕಲ್ಲ, ಸಾಕ್ಷಿ ಬಿಟ್ಟು ಹೋಗ್ಬೇಕಲ್ಲ. ಇವತ್ತು ನಾನು ಸಿದ್ದರಾಮಯ್ಯನವರೆಲ್ಲ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ, ನನ್ನ ಸಹೋದ್ಯೋಗಿಗಳ ಚರ್ಚೆ ಮಾಡಿ 100 ಕಡೆ ಹೊಸ ಕಚೇರಿಯನ್ನು, ಗಾಂಧಿ ಭಾರತದ ಹೆಸರಿನಲ್ಲಿ ಹೊಸ ಕಡೆ ಕಾಂಗ್ರೆಸ್ ಕಚೇರಿಯನ್ನು ಮಾಡಲಿಕ್ಕೆ ಎಲ್ಲ ಜಾಗಗಳನ್ನು ಮಂಜೂರಾತಿಯನ್ನು ಮಾಡಿಸಿದ್ದೇವೆ. ಇದೊಂದು ಇಡೀ ದೇಶಕ್ಕೆ ಒಂದು ಇತಿಹಾಸ ಪುಟಕ್ಕೆ ನಿಮ್ಮ ರಾಜ್ಯ ಸೇರಿದೆ. ಇದಕ್ಕೆ ಸಹಕಾರ ಕೊಟ್ಟಂಥ ನನ್ನ ಸಹೋದ್ಯೋಗಿಗಳು, ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಶುಭವನ್ನು ಹಾರೈಸ್ತೇನೆ, ಅಭಿನಂದನೆ ಮಾಡಲಿಕ್ಕೆ ಸಂದೇಹ. ನಾನು ಯಾರು ಶಾಶ್ವತ ಅಲ್ಲ, ನೀವು ಯಾರು ಸಾಕ್ಷತೆ ಇಲ್ಲ. ಆ ನಮ್ಮ ಕಾಂಗ್ರೆಸ್ ಪಕ್ಷದ ದೇವಸ್ಥಾನಗಳು ಸಾಕ್ಷಿಯಾಗಿ ಉಳ್ಕೊಳ್ತದೆ. ಅದು ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ 10 ರೂಪಾಯಿ ಆಗಲಿ 100 ರೂಪಾಯಿ ಆಗಲಿ ಕೊಟ್ಟು ನೀವು ಆ ಬಿಲ್ಡಿಂಗ್ಗಳನ್ನು ಕಟ್ಟಿ ಆ ಒಂದು ದೇವಸ್ಥಾನಗಳಿಗೆ ತಾವೆಲ್ಲ ಕೂಡ
ಅಡಿಪಾಯವನ್ನು ಹಾಕಬೇಕು. ಆ ದೇವಸ್ಥಾನದಲ್ಲಿ ನಿಮ್ಮ ಸೇವೆ ಆಗಬೇಕು, ಎಲ್ಲ ವರ್ಗದ ಜನರು ಸೇರುವಂಥ ಒಂದು ಜಾಗ ಆಗಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ಆದ್ದರಿಂದ ಇವತ್ತು ಈ ಪ್ರಜಾಸೇವೆ ಇಲಾಖೆಗೆ ಒಂದು ದೊಡ್ಡ ಶಕ್ತಿ ತುಂಬುತ್ತಿದೆ. ಇದರ ಜೊತೆಗೆ ಕೇಂದ್ರ ಸರ್ಕಾರ ನಮಗೊಂದು ದೊಡ್ಡ ಶಾಕ್ ಕೊಡ್ತಾ ಇದ್ದಾರೆ. ಒಂದು ಅಪಾಯಕ್ಕೆ ತಗುಲಿಸಿದ್ದೇವೆ. ಒಂದು ಅಪಾಯ, ಇನ್ನೊಂದು ಅವಕಾಶ. ಇವತ್ತು ನೀವೆಲ್ಲ ಗಮನಿಸಿದ್ರಿ, ತಮಿಳುನಾಡಿನಲ್ಲಿ 64 ಲಕ್ಷ ಮತವನ್ನು ತೆಗೆದಿದ್ದಾರೆ. 91 ಲಕ್ಷ ಮತವನ್ನು ವೆಸ್ಟ್ ಬೆಂಗಾಲ್ ತೆಗೆದಿದ್ದಾರೆ. ನಿಮ್ಮ ಮತ SIR ಅಂತ ಅಂದರೆ ಪ್ರತಿಯೊಬ್ಬ ಮತದ ಪಟ್ಟಿಯನ್ನು ಹೊಸದಾಗಿ ಮಾಡ್ತಾರೆ. ಈಗಿರೋಂಥ ಮತದಾರರಿಗೆ ಯಾವುದು ಕೂಡ ನೀವು ಯಾರು ಬೇರೆ ಬೇರೆ ಏನೋ ಮ್ಯಾಪಿಂಗ್ ಆಗಿದೆ ಅಂತ ತಿಳ್ಕೊಂಡ್ರೆ ನೀವೆಲ್ಲ ಕೂಡ ಮೂರ್ಖರಾಗಿ ಹೋಗ್ತೀರಿ. ನಾನಿಂದ ಹಿಡಿದು ಸಿದ್ದರಾಮಯ್ಯನವ್ರು ಹಿಡಿದು ಖರ್ಗೆ ಸಾಹೇಬ್ರಿಂದ ಹಿಡಿದು ವೇದಿಕೆಯವರೆಲ್ಲ ಕೂಡ ಎನ್ಯುಮರೇಷನ್ ಫಾರ್ಮ್ ಏನು ನಮ್ಮ BLOಗಳು ಕೊಡ್ತಾರೆ, ಆ ಎಲ್ಲರೂ ಕೂಡ ವಾಪಸ್ಸು ಸಿಗ್ನೇಚರ್ ಮಾಡಿ ದಾಖಲೆ ಸಮೇತ ಕೊಟ್ಟಾಗ ಮಾತ್ರ ನಿಮ್ಮ ಮತದಾನದ ಹಕ್ಕು ನಿಮಗೆ ಇರ್ತದೆ ಹೊರತು ನಿಮಗಿಲ್ಲ ಅಂದರೆ ಮತದಾನದ ಹಕ್ಕು ಇರಲಿಲ್ಲ, ಸಿಕ್ಕುವುದಿಲ್ಲ. ಈಗಾಗಲೇ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟು GC ಚಂದ್ರಶೇಖರ್ ನಿಮ್ಮ ಬೆನ್ನಿಗೆ ನಿಂತಿದ್ದಾರೆ. ಎಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಾನು ಪ್ರತಿಯೊಬ್ಬರಿಂದ ಕೂಡ ನಮ್ಮ ಶಾಸಕರಿಗೆ, ಡಿಫಿಡೆಡ್ ಕ್ಯಾಂಡಿಡೇಟ್ಸ್ಗೆ, ನಮ್ಮ ಅಧಿಕಾರಿಗಳಿಗೆ, ಪದಾಧಿಕಾರಿಗಳಿಗೆಲ್ಲ ಹೇಳ್ತೇನೆ. ನಾನು ಕೂಡ ಎಲ್ಲ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ದೇನೆ. ಅವ್ರಿಗೆ ಯಾವ ರೀತಿ ನೀವು ಮಾಡಬೇಕು, ಮತದಾನದ ಹಕ್ಕನ್ನು ಯಾವ ರೀತಿ ಕೊಡಬೇಕು ಅಂತೇಳಿ ಅವರೆಲ್ಲರೂ ಕೂಡ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಆದರೆ ನೀವು ಯಾಮಾರಕ್ಕೆ ಹೋಗ್ಬಿಡಿ. ನಮ್ಮೆಲ್ಲ ಕಾರ್ಯಕರ್ತರು BLAಗಳು ಜವಾಬ್ದಾರಿ, BLA 2 ಜವಾಬ್ದಾರಿ ಹೆಚ್ಚಿದೆ. ಪ್ರತಿಯೊಬ್ಬರು ಕೂಡ ಒಂದು ಬೂತನ್ನು ಮಾಡಿ ಕಾಂಗ್ರೆಸ್ಗೆ ಒಂದು ಪ್ರತ್ಯೇಕವಾದಂಥ ಒಂದು ಜಾಗವನ್ನು, ಹೆಲ್ಪ್ ಡೆಸ್ಕನ್ನು ಕ್ರಿಯೇಟ್ ಮಾಡಿ, ಸರ್ಕಾರ ಏನು ಮಾಡ್ತದೋ ಬಿಡ್ತದೋ ಅದು ಬೇರೆ ವಿಚಾರ. ನಾನು ಏನು ಮಾಡಬೇಕು ಅದಕ್ಕೆ ಆದೇಶವನ್ನು ಕೊಟ್ಟಿದ್ದೇನೆ, ಮುಂದಕ್ಕೆ ಅದನ್ನು ಫಾಲೋ ಮಾಡ್ತೇನೆ. ಎಲ್ಲ ನಮ್ಮ ಮಂತ್ರಿಗಳು ಕೂಡ ಪ್ರತಿಯೊಂದು ಕ್ಷೇತ್ರಕ್ಕೂ ಹೋಗಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತೇಳಿ ತಿಳಿಸಿದ್ದೇನೆ. ಆ ಕೆಲಸವನ್ನು ಮಾಡ್ತೇನೆ. ಮುಂದಕ್ಕೆ ನೀವೆಲ್ಲ ರಾಜಕಾರಣ ಮಾಡಬೇಕು, ನಿಮ್ಮ ಮತವನ್ನು ಉಳ್ಕೊಳ್ಬೇಕು, ಬಡವ್ರನ್ನ ಕಾಪಾಡಬೇಕು, ಹೊರಗಡೆ ಯಾರ್ಯಾರು ಹೋಗಿದ್ದಾರೆ, ಉದ್ಯೋಗಕ್ಕೆ ಹೋಗಿದ್ದಾರೆ ಅವನ್ನೆಲ್ಲ ಉಳಿಸ್ಕೊಳ್ಬೇಕು. ಇದೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ತಾವು ಪ್ರತಿಯೊಬ್ಬ ಮತದಾನದ ಹಕ್ಕನ್ನು ತಾವು ಕಾಪಾಡಬೇಕು. ಯಾರಿಗೆ ಮತ ಇಲ್ಲ ಅವಕಾಶ ಸಿಗುವುದಿಲ್ಲ, ಯಾರಿಗೆ ಮತ ಇಲ್ಲ ಗ್ಯಾರಂಟಿ ಸಿಗುವುದಿಲ್ಲ, ಯಾರಿಗೆ ಮತ ಇಲ್ಲ ಪೆನ್ಷನ್ ಸಿಗುವುದಿಲ್ಲ. ಇದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಈಗಾಗಲೇ ಬೇರೆ ಬೇರೆ ರಾಜ್ಯದಲ್ಲಿ, ಬಿಹಾರಲ್ಲಿ, ಬೇರೆ ಬೇರೆ ಅಸ್ಸಾಂನಲ್ಲಿ, ಬೇರೆ ಬೇರೆ ರಾಜ್ಯದಲ್ಲಿ ಯಾರ್ಯಾರಿಗೆ ಮತ ಇಲ್ಲ ಅವರೆಲ್ಲರೂ ಕೂಡ ಈ ಸ್ಕೀಮ್ಗಳನ್ನು ಕೊಡ್ತಾ ಇರೋಂಥ ಸರ್ಕಾರಿ ಸೌಲಭ್ಯಗಳನ್ನು ನಿಲ್ಲಿಸಿದ್ದಾರೆ. ಇದು ತಾವೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಸೊ ನಮ್ಮ ಮೇಲೆ ಅಪಾರವಾದ ವಿಶ್ವಾಸ ಇದೆ. ನಾವೇನು ಕೂಡ ಸಂವಿಧಾನದ ಮುಖಾಂತರ ನಮ್ಮ ಸರ್ಕಾರ ಇದ್ದಾಗ, UPA ಇದ್ದಾಗ, ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬೇಕಾದ ಶಕ್ತಿಯನ್ನು ತುಂಬಿಕೊಂಡು ಕೊಟ್ಟಿದ್ದೇವೆ. ಅದೇ ರೀತಿ ಇವತ್ತು ತಾವೆಲ್ಲ ಕೂಡ ಮತದಾನದ ಹಕ್ಕನ್ನು ತಾವು ಕೊಡಬೇಕು. ಇವತ್ತು ಕಳೆದ 3 ವರ್ಷ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂಥ ಆಡಳಿತ, ಮಾರ್ಗದರ್ಶನ, ಶಕ್ತಿ ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿಯಾಗಿ ನಮ್ಮ ಕಾರ್ಯಕ್ರಮಗಳನ್ನು ನಾವೆಲ್ಲ ರೂಪಿಸಿದ್ದೇವೆ. ಇದು ನಾವೆಲ್ಲ ಒಗ್ಗಟ್ಟಿನಿಂದ ನಾವೆಲ್ಲ ಕೆಲಸವನ್ನು ಮಾಡಿದ್ದೇವೆ. ಇವತ್ತು ಹರಿಪ್ರಸಾದ್ ಅವರಿಗೆ, ಇವತ್ತು ನಿಮ್ಮೆಲ್ಲರ ಏನು ನೀವು ಇಷ್ಟು ದಿನ ಈ ಬಾವುಟವನ್ನು ಹಿಡ್ದಿದ್ರಿ, ಬರೀ DK ಶಿವಕುಮಾರ್ ಬಾವುಟ ಹಿಡಿಲಿಲ್ಲ. ನಾನು ಅವತ್ತು ದೀಪವನ್ನು ಹಚ್ಚಬೇಕಾದ್ರೆ ಸೇವಾದಳು, ಯೂತ್ ಕಾಂಗ್ರೆಸ್ಸು, ಮಹಿಳಾ ಕಾಂಗ್ರೆಸ್ಸು, ಹಿರಿಯರು ಎಲ್ಲರೂ ಸೇರಿ ಒಟ್ಟಿಗೆ ಈ ಬಾವುಟವನ್ನು ಅವತ್ತು ದೀಪವನ್ನು ಹಚ್ಚಿದ್ದು. ಹಂಗೆ ಇವತ್ತು ಈ ಬಾವುಟ ಇಡೀ ರಾಜ್ಯದ ಉದ್ದಗಲೂ ಕೂಡ ಹೋರಾಟವನ್ನು ಮಾಡಿ ನಿಮ್ಮೆಲ್ಲ ಪ್ರತಿನಿಧಿಗಳು ಇವತ್ತು ಬಂದು ಈ ಬಾವುಟವನ್ನು ಪಟ್ಟು ಸಿದ್ದರಾಮಯ್ಯರ ಮುಖಾಂತರ ನನಗೆ ಬಂದು ಇವತ್ತು ಹರಿಪ್ರಸಾದ್ ಅವ್ರಿಗೆ ಕೊಟ್ಟಿದ್ದೇನೆ. ಎಂಥ ಸಂದರ್ಭ, ಎಂಥ ಸುವರ್ಣ ಅವಕಾಶ, ಎಂಥ ವಿಚಾರಕ್ಕೆ ತಾವು ಸಾಕ್ಷಿಯಾಗಿದ್ದೀರಿ. ಆದ್ದರಿಂದ ಹರಿಪ್ರಸಾದ್ ಅವರು ಕೂಡ ನಾನು ಕೇಳ್ಕೊಳ್ಳೋದು ಇಷ್ಟೇ, ಇಡೀ ಸರ್ಕಾರ ನಿಮ್ಮ ಜೊತೆಯಲ್ಲಿ ಇರ್ತದೆ, ಇಡೀ ಪಕ್ಷ ನಿಮ್ಮ ಜೊತೆಯಲ್ಲಿ ಇರ್ತದೆ. ನಾನು ಮುಖ್ಯಮಂತ್ರಿ ಆಗಿರ್ಬೋದು, ಆದರೆ ಒಬ್ಬ ಕಾರ್ಯಕರ್ತನಾಗಿ ಇವತ್ತು ನಿಮ್ಮ ಜೊತೆ ಕೈ ಜೋಡಿಸಿ ಈ ಪಕ್ಷವನ್ನು ಮತ್ತೆ 2028ರಲ್ಲಿ ಅಧಿಕಾರಕ್ಕೆ ತಂದು 2029ರಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ರಾಹುಲ್ ಗಾಂಧಿ ಅವ್ರನ್ನ ಮಾಡಲಿಕ್ಕೆ ನಾವೆಲ್ಲ ಸಂಕಲ್ಪವನ್ನು ಇವತ್ತು ನಾವು ಮಾಡಬೇಕಾಗಿದೆ. ಆ ಕೆಲಸವನ್ನು ಮಾಡೋಣ. ನಮ್ಮ ಜೊತೆ 5 ವರ್ಷಗಳಿಂದ 5-6 ವರ್ಷದಿಂದ ಇವತ್ತು ನಮ್ಮ ಸೆಕ್ರೆಟರಿಗಳು, AC ಸೆಕ್ರೆಟರಿಗಳು ದುಡ್ದಿದ್ದಾರೆ. ನನ್ನ ಜೊತೆ ಪದಾಧಿಕಾರಿಗಳು ದುಡ್ದಿದ್ದಾರೆ, ಕಾರ್ಯಾಧ್ಯಕ್ಷಗಳು ದುಡ್ದಿದ್ದಾರೆ, ಶಾಸಕರು ದುಡ್ದಿದ್ದಾರೆ. ತನು ಧನ ಮನ ಎಲ್ಲ ಖರ್ಚು ಮಾಡಿ ಇವತ್ತು ನನಗೆ ಶಕ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ಎಷ್ಟೋ ಜನಕ್ಕೆ ಅಧಿಕಾರ ಕೊಡೋಕ್ಕಾಗಿಲ್ಲ ನಾವು, ಆದರೂ ಕೂಡ ಇವತ್ತು ಇನ್ನೂ ಶಕ್ತಿಯನ್ನು ಮಾಡಿದ್ದೇವೆ. ಹೊಸ ಯೋಜನೆಯನ್ನು ಪ್ರಾರಂಭ ಮಾಡಿದೋ, ಗ್ಯಾರಂಟಿ ಯೋಜನೆ. ಒಂದೊಂದು ಜಿಲ್ಲೆಯಲ್ಲಿ 15 ಜನಕ್ಕೆ,
ತಾಲೂಕಿನಲ್ಲಿ 50 ಜನಕ್ಕೆ 15 ಜನಕ್ಕೆ. ಇವತ್ತು ಇನ್ನೊಂದು ದೊಡ್ಡ ಗೋಷ್ಠಿಯನ್ನು ನಾನು ಮಾಡ್ತಾ ಇದ್ದೇನೆ. ಕಾರ್ಯಕರ್ತರಿಗೆ ಶಕ್ತಿ ಕೊಡಬೇಕು ಅಂತೇಳಿ ನಾನು ನಮ್ಮ ವರಿಷ್ಠರು ನಾವು ಮಾತಾಡಿದ್ದೇವೆ. ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ 5 ಜನರಿಗೆ ಗ್ಯಾರಂಟಿ ಸಮಿತಿಯನ್ನ ಮತ್ತೆ ರಚನೆ ಮಾಡುವಂತ ಕೆಲಸವನ್ನು ನಾನು ಮಾಡ್ತೇನೆ. ಅವರೆಲ್ಲರೂ ಕೂಡ ಮತ್ತೆ ಹೋಗಿ ಈ ಫಾರಂಗಳನ್ನ ತೆಗೆದುಕೊಂಡು ಹೋಗಿ ಮತ್ತೆ ಮರುಪರಿಶೀಲನೆ ಮಾಡಿ ಅವ್ರಿಗೆ ಶಕ್ತಿಯನ್ನು ತುಂಬಬೇಕು, ಅದಕ್ಕೆ ಅವರನ್ನು ಕೊಡಬೇಕು. 5 ಜನ ಕಾರ್ಯಕರ್ತರಿಗೆ, ಎಲ್ಲ ವರ್ಗದವ್ರಿಗೆ, ಎಲ್ಲ ಸಾಮಾಜಿಕವಾಗಿ ಇವತ್ತು ಅವ್ರಿಗೆಲ್ಲರೂ ಕೂಡ ನೇಮಕವನ್ನು ಮಾಡೋಂಥ ವ್ಯವಸ್ಥೆಯನ್ನು ಮಾಡ್ತೇನೆ. ನೀವೆಲ್ಲ ಕೂಡ ಶಾಸಕರು, ಕಾರ್ಯಕರ್ತರು, ಬ್ಲಾಕ್ ಕಾಂಗ್ರೆಸ್ನವರು, ಎಲ್ಲ ವರ್ಗದವರು ಕೂಡ ಅವಕಾಶ ಮಾಡಿ. ಪ್ರತಿ ಪಂಚಾಯಿತಿಲಿ 5 ಜನ, ಪ್ರತಿ ವಾರ್ಡಲ್ಲಿ 5 ಜನ, 7,000 ಪಂಚಾಯಿತಿ ಇದೆ, 4,000 ವಾರ್ಡ್ ಇದೆ. ಪ್ರತಿ ಒಂದು ಪಂಚಾಯಿತಿ ವಾರ್ಡ್ನಲ್ಲೂ 5 ಜನ ಅಂದರೆ ಎಷ್ಟು ನಾಯಕರುಗಳನ್ನು ತಯಾರು ಮಾಡ್ತಾ ಇದ್ದೀವಿ. ಒಬ್ಬ ನಾಯಕನಾದವನು ಇನ್ನೊಬ್ಬ ನಾಯಕರನ್ನು ತಯಾರು ಮಾಡಬೇಕೇ ಹೊರತು ಫಾಲೋಯರ್ಸ್ನಲ್ಲ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಇದಕ್ಕೆ ಬದ್ಧವಾಗಿದೆ. ಅದಲ್ಲದೆ ನಾನು, ಹರಿಪ್ರಸಾದ್, ಸಲೀಂ ಅಹಮ್ಮದ್, ಇನ್ನೂ ಭಾಳ ಜನ ಲೀಡರ್ಸ್ ಎಲ್ಲ ಇಲ್ಲಿದ್ದೀವಿ. ವಿದ್ಯಾರ್ಥಿ ನಾಯಕರಾಗಿ ಬೆಳೆದಂಥವ್ರು, ವಿದ್ಯಾರ್ಥಿ ನಾಯಕರಾಗಿ ಭಾಳ ಜನ ಇಲ್ಲಿದ್ದೀವಿ, ಸ್ಟೂಡೆಂಟ್ ಲೀಡರ್ಸ್ ಆಗಿ ಇದ್ದಂಥವ್ರು. ಇವತ್ತು ಮುಂದಕ್ಕೆ ಇದೇ ಜೂನು ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದೇವೆ. ರಾಹುಲ್ ಗಾಂಧಿಯವರ ಮಾರ್ಗದರ್ಶನ ಇದೆ. ಈ ವರ್ಷದಿಂದನೇ ನಮ್ಮ ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೂ ನಾಯಕರುಗಳು ಬೇಕು. ಆ ನಾಯಕರುಗಳು ಬೇಕಾದ್ರೆ ವಿದ್ಯಾರ್ಥಿ ನಾಯಕರನ್ನು ಬೇಕು. ಅದಕ್ಕೆ ಈ ವರ್ಷದಿಂದನೇ ವಿದ್ಯಾರ್ಥಿ ನಾಯಕರ ಚುನಾವಣೆಯನ್ನು ಎಲ್ಲ ಕಾಲೇಜ್ಗಳಲ್ಲೂ ನಡೆಸಬೇಕು ಅಂತೇಳಿ ಈ ಸರ್ಕಾರ ತೀರ್ಮಾನವನ್ನು ಮಾಡ್ತಾ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ದರಿಂದ ನಮ್ಮ ಪಕ್ಷದ ವಿದ್ಯಾರ್ಥಿ ಘಟಕದ ಸಂಘಟನೆ ಇನ್ನು ಶಕ್ತಿಶಾಲಿಯಾಗಿ ಬೆಳೆಬೇಕು. ಯುವಕರ ಸಂಘಟನೆ ಶಕ್ತಿಶಾಲಿಯಾಗಿ ಬೆಳೆಬೇಕು. ಮಹಿಳಾ ಶಕ್ತಿ ಬೆಳೆಬೇಕು. ಮುಂದಕ್ಕೆ ಯಾರ ಕೈಲೂ ಈ ಮಹಿಳಾ ರಿಸರ್ವೇಷನ್ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಒಪ್ಪಿದ್ದೇವೆ, ಹೆಣ್ಮಕ್ಳಿಗೆ ಹೊಸ ರೂಪವನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲ ಸೇರಿ ಒಟ್ಟಾಗಿ ಕೆಲಸವನ್ನು ಮಾಡಬೇಕು. ಅಧಿಕಾರ ಯಾರು ಕೂಡ ಸಿಗುವುದಿಲ್ಲ ಅನ್ನೋ ಚಿಂತೆ ಮಾಡೋದು ಬೇಡ. DVG ಅವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ನೆನಪಿದ್ಯಾ? ನಾನು ಮಮ್ಮಾಡ ಕೈಗೆ ದೊರಜೆ ಹುಜ್ಜುಗವ, ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ, ಹೀನ ಮಾವುದು ಮಿಲ್ಲ ಜಗದ ಗುಡಿಗೆ ತಾಣಿರುವುದು ಮಂಕುತಿಮ್ಮ ಅಂದ. ಈ ದೇಗುಲ ಜಗತ್ತಿನ ಗುಡಿಯಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಒಂದು ಅವಕಾಶ ಸಿಕ್ಕೇ ಸಿಗ್ತದೆ, ನೀ ಚಿಂತೆ ಮಾಡೋದು ಬೇಡ ಅಂಥೇಳಿ DVG ಅವರು ಹೇಳ್ತಾರೆ. ಹಂಗೆ ನೀವೆಲ್ಲ ಕಾರ್ಯಕರ್ತರು, ಮುಖಂಡರು ನನಗೆ ಸಿಕ್ಕಲಿಲ್ಲ ಅಂತ ಚಿಂತೆ ಮಾಡೋದು ಬೇಡ. ಪಾಪ BJP ಅವ್ರಿಗೆ ಭಾಳ ಚಿಂತನೆ ಇದೆ. ಏನಪ್ಪ, ನನಗೆ ಇಂಥ ಅವಕಾಶ ಸಿಕ್ಕಲಿಲ್ಲ, ಬರೀ ಸಿದ್ದರಾಮಯ್ಯನವರು DK ಶಿವಕುಮಾರ್ ಸಿಕ್ತು ಅಂತೇಳಿ ಪಾಪ ಕೈ ಒಸಕ್ತಾ ಇದ್ದಾರೆ. ಚಿಂತೆ ಮಾಡೋದು ಬೇಡ. 2028ಗೆ ಮತ್ತೆ ನಿಮ್ಮದೇ ಸರ್ಕಾರ, 29ಕ್ಕೆ ನಿಮ್ಮದೇ ಸರ್ಕಾರ. ಅದಕ್ಕೆ ನೀವೆಲ್ಲ ಸೇರಿ ಸಂಕಲ್ಪವನ್ನು ಮಾಡೋಣ. ಇವತ್ತು ಇಂಥ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದು ಆಶೀರ್ವಾದ ಮಾಡಿ ನಮ್ಮ ಕೈ ಜೋಡಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸಂವಿಧಾನವನ್ನು ಉಳಿಸಬೇಕು, ಕಾಂಗ್ರೆಸ್ ಪಕ್ಷ ಬೆಳೆಸಬೇಕು ಅಂತ ಏನು ಸಂಕಲ್ಪವನ್ನು ಮಾಡಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅವರ ಮಾತನ್ನು ಚಾಚು ತಪ್ಪದೆ ಇವತ್ತು ನಾನು ಮುಂದುವರಿಸ್ತೇನೆ ಅನ್ನೋ ಮಾತನ್ನು ಹೇಳಿ, ವೇದಿಕೆ ಇರುವಂಥ ಎಲ್ಲ ಕಾರ್ಯಕರ್ತರು, ಎಲ್ಲ ಮುಖಂಡರುಗಳು, ನಾನು ಮುಖ್ಯಮಂತ್ರಿ ಇರ್ಬೋದು, ಆದರೆ ನಿಮ್ಮೊಳಗೆ ಒಬ್ಬ ತಮ್ಮ, ಒಬ್ಬ ಅಣ್ಣ, ಒಬ್ಬ ಸಹೋದರ, ಒಬ್ಬ ಮಗ ಅಂತ ಭಾವನೆ ಮಾಡಿ ನನಗೆ ಆಶೀರ್ವಾದ ಮಾಡಿ ಒಟ್ಟಿಗೆ ಸೇರಿ ನಾವು ಕೆಲಸವನ್ನು ಮಾಡೋಣ ಅಂತ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಾರ್ಟಿ. ಸನ್ಮಾನ್ಯ ಮಾಜಿ KPCC ಅಧ್ಯಕ್ಷರು ಹಾಗೂ ಜನಪ್ರಿಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಹೇಳ್ತಾ